ಇಳಿದು ಬಾ ತಾಯೆ ಇಳಿದು ಬಾ, ಇಳಿದು ಬಾ ತಾಯೆ ಇಳಿದು ಬಾ ಅಂತ ಭಾಳ ಗಟ್ಟಿ ಸ್ವರ ಅವ್ರದ್ದು. ಆ ಸ್ವರದಲ್ಲಿ ಅವರು ಹಾಡಿದಾಗ ನಾನು ನುಡಿಸ್ದೆ. ಆ ಹಾಡು ಮುಗಿಯೋಕ್ಕೂ ಅದು ಅವತ್ತು ಮಳೆ ಬಂದ್ಬಿಡೋಕ್ಕೂ ಅದು ಬಹಳ ವಿಚಿತ್ರ ಅನ್ನಿಸ್ತು ನನಗೆ. ಬೇಡ ರೀ, ಅವನು ಕಲಾವಿದನನ್ನು ಮಾಡಬೇಡಿ, ಅವನು ಓದಲಿ ಚೆನ್ನಾಗಿ, ಆಫೀಸರ್ ಆಗಲಿ ಅಂತ. ಬಟ್ ನಮ್ಮ ತಂದೆ ಹೇಳಿದರು, ನೀನು ಏನಮ್ಮ ನೋಡಿ, ನೀನು ಟಿಪ್ಪರ್ಲಾಗ ಹೊಡೆದ್ರು ಅವ್ನು ಆಗೋದೇ ತಬಲಾ ಪ್ಲೇಯರು. ಹಿಂದೂಸ್ತಾನಿ ಅಭ್ಯಾಸ ಮಾಡ್ಬೇಕಾದ್ರೆ ಜೂನಿಯರ್ ಎಕ್ಸಾಮಲ್ಲೇ ನಾವು ತಬಲಾ ನುಡಿಸ್ಕೊಂಡು ಹಾಡಬೇಕಾಗತ್ತೆ. ಛೋಟಾ ಖ್ಯಾಲ್ ಅಂತ ಒಂದು ಚಿಕ್ಕದೊಂದು ಗಾಯನ ಮಾಡಬೇಕು. ಏರಿ ಆಲಿ ಪಿಯ ಸಖಿ ತಿಬ್ಬನ ತೇರಿ, ಈ ಥರ ಹಾಡಿ ನುಡಿಸ್ಬೇಕಾಗತ್ತೆ. ಅವರ ಡೇ 1 ಅವರ ಪಯಣದ ಮೊದಲನೇ ದಿನದಿಂದ ಇವತ್ತಿನವರೆಗೂ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ 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 ಹೆಮ್ಮೆ ಆಗುತ್ತೆ. ಯಾಮಿನಿ ಧಾಮಿನಿ ಯಾರು ಹೇಳು ನೀ ಅಂತ ಇದೆ. ತಕ್ಕಿಟ್ಟ 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 ಅಂತ ಹೋಗುತ್ತದೆ ಹಾಡು. ಸೊ ಈ ತಕ್ಕಿಟ್ಟ ತಕ್ಕಿಟ್ಟ ಬರುವಾಗ ಏನು ಮಾಡಿದ್ರು, ತಾಳ ಭೇದ ಮಾಡಿಬಿಟ್ರು. ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ಆ ತಕ್ಕಿಟ್ಟ ತಕ್ಕಿಟ್ಟದಲ್ಲೇ ತಕ ತಕ್ಕಿಟ್ಟ ನುಡಿಸ್ಬೇಕು. ಆ ತಕ್ಕಿಟ್ಟ ತಕ್ಕಿಟ್ಟದಲ್ಲೇ 7 ಅಕ್ಷರ ನುಡಿಸ್ಬೇಕು. ಮಹಾನ್ ಸಾಧಕರು, 350 ಪಿಕ್ಚರ್ ಮಾಡಿದವರು, ಸಾವಿರಾರು ಹಾಡುಗಳು ಮಾಡಿದವರು, ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ತರಹದ ಹಾಡುಗಳನ್ನು ಕೊಟ್ಟವರು, ಬೇರೆ ಬೇರೆ ತರಹದ ಆಲೋಚನೆಗಳನ್ನು ಮಾಡಿ ಸಾಹಿತ್ಯ ಬರೆದವರು, ಸ್ಕ್ರೀನ್ ಪ್ಲೇ ಎಷ್ಟೋ ಜನಕ್ಕೆ ಸ್ಕ್ರೀನ್ ಪ್ಲೇ ಸಿನಿಮಾಗಳಿಗೆ ಮಾಡಿಕೊಟ್ಟವರು. ಹೀಗೆ ಅವರು ಬಹುಮುಖ ಪ್ರತಿಭೆಯ ಕಲಾವಿದರು. ಕೋಣ ಇದೈತೆ ಅಂತ ಒಂದು ಪಿಕ್ಚರು. ಆ ಇಡೀ ಹಾಡಿಗೆ ಬರೀ ಬಾಯಲ್ಲಿ ರಿದಮ್ಸ್ ಹೇಳಿದ್ದೀವಿ. ಬಾಯಲ್ಲೇ ರಿದಮ್ಸು. ಸುಮಾರು 15 ಜನ ನಾವು ರಿದಮ್ ಪ್ಲೇಯರ್ಸು. ಆಹಾ ನಮ್ಮ ಕ್ವಾಣಕ್ಕೆ ಸೀಮಂತ, ಆಹಾ ದುಂಪು ತಿಕ್ಕು ತಾಕು ದುಂಪು ದುಂಪುಡು ತಿಕ್ಕು ತಾಕ ಚಿಕ್ಕು ದುಂಪು ತಿಕ್ಕು ತಾಕು ದುಂಪು ದುಂಪುಡು ತಿಕ್ಕು ತಾ ಬುರ್ರ 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 ದುಂಪುಡು ತಿಕ್ಕು ತಾಕು ದುಂಪು. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀಗಂಧ ಟಿವಿ ಕನ್ನಡಗೆ ಆತ್ಮೀಯವಾದ ಸ್ವಾಗತ. ನಾನು ಅಕ್ಷತಾ. ಇದೇ ಜೂನ್ 23ರಂದು ಡಾಕ್ಟರ್ ಹಂಸಲೇಖ, ನಾದಬ್ರಹ್ಮ ಸ್ವರ ಬ್ರಹ್ಮ ಡಾಕ್ಟರ್ ಹಂಸಲೇಖರವರ ಜನ್ಮದಿನ. ಈ ಜನ್ಮದಿನ ಬಹಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕಂತ ಹೇಳಿ ಅನೇಕರು ಕನಸನ್ನು ಕಂಡಿರ್ತಾರೆ, ಆಚರಣೆ ಕೂಡ ಮಾಡ್ತಾರೆ. ಆದರೆ ನಮ್ಮ ಶ್ರೀಗಂಧ ಟಿವಿ ಕನ್ನಡ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಹಂಸಲೇಖರವರ ಶಿಷ್ಯ ವೃಂದ, ಗೆಳೆಯರ ಬಳಗ, ಅದರಲ್ಲಿ ಅವರನ್ನು ಕರೆಸಿ, ನಮ್ಮ ಸ್ಟುಡಿಯೋಗೆ ಕರೆಸಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕು. ಹಂಸಲೇಖರ ಜೊತೆ ಯಾವ ರೀತಿಯಾಗಿ ಕೆಲಸ ಮಾಡಿದರು, ಅವರ ಪಯಣ ಹೇಗಿದೆ, ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ, ಎಲ್ಲವೂ ಕೂಡ ಕಲೆ ಹಾಕಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದವರು ಅಷ್ಟೇ ವಿಶೇಷವಾಗಿರುವಂತಹ ವ್ಯಕ್ತಿ. ಯಾರವರು ಅಂತ ಹೇಳಿದರೆ, ಹಂಸಲೇಖರವರು ಅನೇಕ ಹಾಡುಗಳನ್ನು ರಚಿಸಿದ್ದಾರೆ. ಆ ಎಲ್ಲ ಹಾಡುಗಳಲ್ಲಿ ಸುಮಾರು 99% ಹಾಡುಗಳ ತಬಲಾ ವಾದನ ಇವರೇ ಮಾಡಿರ್ತಾರೆ, ಬೇರೆ ಯಾರೂ ಅಲ್ಲ. ಇವರು ಆಫ್ ಸ್ಕ್ರೀನ್ ಕನ್ನಡ ಮ್ಯೂಸಿಕಲ್ ಲೆಜೆಂಡ್ರಿ ರಿದಮಿಸ್ಟ್ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಇವರು ಪ್ಯಾಷನೇಟ್ ತಬಾಲಿಸ್ಟ್, ಮಾಂತ್ರಿಕ ತಬಲಾ ವಾದಕರು ಅಂತಾನೆ ಹೇಳ್ಬೋದು, ಬೇರೆ ಯಾರೂ ಅಲ್ಲ. BS ವೇಣುಗೋಪಾಲ್ ರಾಜುರವರು. ಇವರು ತಬಲಾ ವೇಣು ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮ್ಮ ಶ್ರೀಗಂಧ ಟಿವಿ ಕನ್ನಡಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಧನ್ಯವಾದಗಳು, ತುಂಬ ಸಂತೋಷ. ಹೇಗಿದ್ದೀರಾ ಸರ್? ಮೊದಲನೇದಾಗಿ ಫಸ್ಟ್ ಕ್ಲಾಸ್. ಇವತ್ತು ಬಹಳ ಸಂತೋಷದ ವಿಷಯ ಅಂದರೆ, ಶ್ರೀಗಂಧ ಕನ್ನಡ ಟಿವಿ ಮಾಧ್ಯಮದವರು ಶ್ರೀ ಹಂಸಲೇಖ ಸರ್ ಅವರ ಬರ್ತ್ಡೇಯನ್ನು ವಿನೂತನವಾಗಿ ಆಚರಿಸ್ತಾ ಇದ್ದಾರೆ ಅಂತ ಈಗ ತಾನೇ ನೀವು ಹೇಳಿದ್ರಿ. ಖಂಡಿತ. ಅದರಲ್ಲಿ ಅವರ ಸಹ ಕಲಾವಿದನಾಗಿ ಅವರ ಒಡನಾಟದಲ್ಲಿ ನಾನು ಬಹಳ ವರ್ಷಗಳಿಂದ ಕೆಲಸ ಮಾಡಿದ್ದು. ನನ್ನನ್ನು ಇಲ್ಲಿ ಕರೆಸಿ ನೀವು ಇವತ್ತು ಪ್ರಶ್ನೆಗಳ ಕೇಳಿ ಅವರ ನನ್ನ ಸಂಬಂಧದ ಬಗ್ಗೆ ತಿಳ್ಕೊಳ್ಳೋದು, ಅದ್ರ ಬಗ್ಗೆ ಹೇಳೋದು ನನಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಸರಿಸುಮಾರು 350 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿರುವ ಮಹಾನ್ ಸಂಗೀತ ನಿರ್ದೇಶಕರವರು ನಮ್ಮ ಕರ್ನಾಟಕದಲ್ಲಿ. ಅಂಥ ಒಬ್ಬ ಮಹಾನ್ ನಾದಬ್ರಹ್ಮ ಶ್ರೀ ಹಂಸಲೇಖ ಅವ್ರ ಬಗ್ಗೆ ಮಾತಾಡೋದು ಅಂದರೆ ಬಹಳ
ಬಹಳ ಮನಸ್ಸಿಗೆ ಭಾಳ ಸಂತೋಷದ ವಿಷಯ. ಸೊ ಹಾಗಾಗಿ ಈ ಶ್ರೀಗಂಧ ಕನ್ನಡ ಟಿ ವಿ ಮಾಧ್ಯಮದ ಮುಖಾಂತರ ಶ್ರೀ ಹಂಸಲೇಖ ಸರ್ ಅವರಿಗೆ ನಾನು ಇಲ್ಲಿಂದನೇ ಬರ್ತ್ಡೇ ವಿಶಸ್ನ ತಿಳಿಸ್ತಾ ಇದ್ದೀನಿ. ಸರ್, ನಿಮಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಎಲ್ಲ ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಬಹಳ ಖುಷಿ ಆಯಿತು ಸರ್. ಅಂದರೆ ಈಗ ಮಾತುಗಳು ಆರಂಭ ಆಗುತ್ತೆ ಅನ್ನೋ ಒಂದು ಕುತೂಹಲ ನನ್ನಲ್ಲಿದೆ. ಯಾಕಂತ ಹೇಳಿದರೆ ಹಂಸಲೇಖರವರ ಫ್ಯಾನ್ಸ್ ಈಗಲೂ ಇದ್ದಾರೆ, ಇನ್ನೂ ಜಾಸ್ತಿ ಹುಟ್ಕೊಳ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಮೊದಲನೇ ಪ್ರಶ್ನೆ ಏನಂತ ಹೇಳಿದರೆ, ಯಾವಾಗ ಆರಂಭ ಆಯಿತು ಈ ಸಂಗೀತದ ಜೊತೆಗಿನ ಹುಚ್ಚು? ಅಂದರೆ ನೀವು ತಬಲಾ ವಾದಕರಾಗಿ 8 ವರ್ಷ ವಯಸ್ಸಿರಬಹುದು ನಿಮಗೆ. ಆಗ್ಲಿಂದಲೇ ನೀವು ಈ ಫೀಲ್ಡ್ಗೆ ಬಂದಿದ್ದೀರಿ. ನಿಮ್ಮ ತಂದೆಯವರ ಪ್ರಭಾವ ಕೂಡ ಇದಕ್ಕಿದೆ. ಹೇಗೆ ಅನಿಸುತ್ತೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಮಾಡಿದ್ದೆ ನಾನು ಮಾಡಬೇಕು ಅಂತ ಇರಲ್ಲ, ಆದರೂ ಕೂಡ ಆ ಒಲವು ಹೇಗೆ ಕನೆಕ್ಟ್ ಆಯಿತು ನಿಮಗೆ ಅಂತ? ನಾನು ಸರಿಸುಮಾರು ಒಂದು 7ನೇ ವಯಸ್ಸಲ್ಲಿ ನಾನು ತಬಲಾ ಕಲಿಯೋಕ್ಕೆ ಶುರು ಮಾಡಿದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಸಂಗೀತದ ವಾತಾವರಣ. ನಮ್ಮ ತಂದೆಯವರು ಶ್ರೀ BM ಸೀತಾರಾಮರಾಜು ಅವರು ಸಂಗೀತ ನಿರ್ದೇಶಕರಾಗಿದ್ದರು. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಹಾರ್ಮೋನಿಸ್ಟ್ ಆಗಿ ಕೆಲಸ ಮಾಡಿದರು. ಶ್ರೀಯುತ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಯಲ್ಲಿದ್ದರು. ಮಾಸ್ಟರ್ ಹಿರಣ್ಯ ಅವರ ಕಂಪನಿಯಲ್ಲಿದ್ದರು. ಗುಬ್ಬಿ ಚನ್ನಬಸಣ್ಣ ಕಂಪನಿಯಲ್ಲಿ ಡ್ರಾಮಾ ಮಾಸ್ಟರ್ ಆಗಿದ್ದರು. ಹೀಗೆ ಹಾಗೂ ಅವರ ಅಣ್ಣ ತಮ್ಮಂದಿರು ಎಲ್ಲರೂ, ಅಂದರೆ ನಮ್ಮ ದೊಡ್ಡಪ್ಪಂದಿರು ಎಲ್ಲರೂ ಸಂಗೀತ ವಿದ್ವಾಂಸಗಳೇ. ಹಾಗಾಗಿ ನಮ್ಮ ಮನೆತನದಲ್ಲಿ ಒಂದು ಸಂಗೀತದ ವಾತಾವರಣ ಮೊದಲಿಂದಲೂ ಇದೆ. ಅದು ನನಗೆ ಬಂದಿದೆ, ಅನುವಂಶೀಯವಾಗಿ ಬಂದಿದೆ, ಜೀನ್ಸಲ್ಲಿದೆ. ಸೊ ಆದ್ದರಿಂದ ಅದು ಬೇರೆ ಏನೂ ಅಲ್ಲದಿದ್ದರೂ ಸಿಕ್ಕಿದ ಪಾತ್ರೆ, ಪಡಗ, ಡಬ್ಬ ಯಾವ ಸಿಕ್ಕಿದ್ರು ಚಿಕ್ಕ ವಯಸ್ಸಲ್ಲಿ ನಾನು ಹೊಡಿತಿದ್ದೆ ಅನ್ನೋದು ಅದು ಮಕ್ಕಳು ಸಾಮಾನ್ಯ ಮಾಡ್ತಿರ್ತಾರೆ. ಹಾಗಾಗಿ ನಮ್ಮ ತಂದೆಯವರು ಇವನು ಏನೋ ಕಲೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅಂಥೇಳಿ ನನಗೆ 7ನೇ ವಯಸ್ಸಿನಲ್ಲಿ ತಬಲಾ ಕಲಿಯೋಕ್ಕೆ ಅವರೇ ನನಗೆ ಮೊದಲನೇ ಗುರು. ಅಂದರೆ ಮೊದಲು ತಬಲಾ ಡೈರೆಕ್ಟಾಗಿ ಸಿಕ್ಕಿಲ್ಲ, ಏನು ಸಿಕ್ಕಿದ್ದನ್ನ ನೀವು ಬಾರಿಸ್ತಾ ಇದ್ರಿ? ಹೌದು. ಯಾಕೆಂದರೆ ಅವಾಗ ಕಾಲ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಅಷ್ಟು ಸಿರಿತನ ಇಲ್ಲ, ತುಂಬ ಬಡತನದ ಒಂದು ಕಾಲಗಳು ಇರುತ್ತೆ. ಎಲ್ಲರೂ ಕಲಾ ಜೀವನದಲ್ಲೂ ಇರುತ್ತೆ. ಸೊ ಆವಾಗ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಇದ್ದಿದ್ದರಿಂದ ನಮ್ಮ ಮನೆಯಲ್ಲಿ ಇದ್ದಿದ್ದು ಒಂದು ಹಳೆ ತಬಲಾ, ಒಂದು ಹಳೆ ಟ್ರಂಕ್, ಆ ಎರಡನ್ನ ಇಟ್ಕೊಂಡು ನನಗೆ ಅವರು ತಬಲಾ ಹೇಳ್ಕೊಟ್ಟಿದ್ರು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದಕ್ಕೊಂದು ಡಗ್ಗ ಅಂತ ಬರುತ್ತೆ ಲೆಫ್ಟಲ್ಲಿ ನುಡಿಸುವಂಥದ್ದು, ಅದನ್ನು ಅವರು ತೊಗೊಬಂದುಕೊಟ್ರು. ಆವಾಗ ಆಮೇಲೆ ಅದಕ್ಕೆ ಮೊದಲನೇ ಪಾಠ ಹೇಳ್ಕೊಟ್ಟಿದ್ದು ನಮ್ಮ ತಂದೆಯವರೇ. ಅವ್ರು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಮೃದಂಗ ಏನೋ ಕಲ್ತಿದ್ರಂತೆ, ಅದರಲ್ಲಿ ಅವ್ರಿಗೆ ಗೊತ್ತಿದ್ದದನ್ನು ಅವರು ಹೇಳ್ಕೊಟ್ಟಿದ್ರು. ತದನಂತರದಲ್ಲಿ ನನ್ನ ಮೊದಲನೇ ಗುರುಗಳು ಹಿಂದೂಸ್ತಾನಿ ಪದ್ಧತಿಯಲ್ಲಿ ನಾನು ತಬಲಾ ಅಭ್ಯಾಸ ಮಾಡಿದ್ದು, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಆಶ್ರಮದಲ್ಲಿ ಕಲಿತಂಥ ಶ್ರೀ ನಾಗೇಶ್ ಹೊಸಪೇಟೆ ಅವರು ನನ್ನ ಮೊದಲನೇ ಗುರುಗಳು. ಅವರ ಹತ್ರ ನಾನು ಹಿಂದೂಸ್ತಾನಿ ಅಭ್ಯಾಸ ಮಾಡಿದೆ. ಆಮೇಲೆ ಶ್ರೀಯುತ ವಿಶ್ವನಾಥ ನಾಕೋಡ್, ಪ್ರಖ್ಯಾತ ತಬಲಾ ವಾದಕರು, ಪಂಡಿತ್ ವಿಶ್ವನಾಥ ನಾಕೋಡ್ ಅವರು ಇಲ್ಲಿ ಬೆಂಗಳೂರಿನ ಆಕಾಶವಾಣಿಗೆ ಗ್ರೇಡೇಷನ್ ಆಗಿ ಇಲ್ಲಿ ಕೆಲಸಕ್ಕೆ ಬಂದರು. ಆವಾಗ ಅವರ ಹತ್ರ ನಾನು ಹಿಂದೂಸ್ತಾನಿ ಜೂನಿಯರ್ ಸೀನಿಯರ್ ಅಭ್ಯಾಸ ಮಾಡಿ ಅದರಲ್ಲಿ ರ್ಯಾಂಕ್ ಗಳಿಸಿದೆ. ತದನಂತರ ವಿದ್ವತ್, ಆಮೇಲೆ ಹಿಂದೂಸ್ತಾನಿಯಲ್ಲಿ ತಬಲಾ ಸೋಲೋ ಅಭ್ಯಾಸ ಮಾಡೋದಕ್ಕೆ ಪಂಡಿತ್ ಶ್ರೀ ರವೀಂದ್ರ ಯಾವಗಲ್ ಅವರ ಹತ್ರ ನಾನು ಅಭ್ಯಾಸ ಮಾಡಿದೆ. ಹೀಗಾಗಿ ನನಗೆ ಒಟ್ಟು ಒಂದು 4 ಜನ ಗುರುಗಳು, ನಮ್ಮ ತಂದೆ, ಆಮೇಲೆ ನಂತರ ತಬಲಾ ಗುರುಗಳಾದ ಇವರು 3. ಇದಲ್ಲದೆ ಬೇರೆ ಯಾರ್ಯಾರು ತಬಲಾ ವಾದಕರು ಆಗಿನ ಕಾಲದಲ್ಲಿ ನುಡಿಸ್ತಾ ಇದ್ರು ಅವರೆಲ್ಲ ಮಹಾನ್ ಸಾಧಕರು. ಶ್ರೀಯುತ ರಾಮು ಅವರು, ಶ್ರೀಯುತ ಗೋಪಾಲ್ ಅವರು, ಗುರು ಅವರು, ಬಾಲಿ ಅವರು, ಹೀಗೆ ಅನೇಕರು ನುಡಿಸ್ತಾ ಇದ್ದದ್ದನ್ನು ನಾವು ನೋಡಿ 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 ಕಲಿತಿದ್ವಿ. ಯಾಕೆಂದರೆ ಆವಾಗ ಟೇಪ್ ರೆಕಾರ್ಡರ್ ಇಲ್ಲ, ಏನೂ ಇಲ್ಲ. ಎಲ್ಲರೂ ಕಾರ್ಯಕ್ರಮಗಳಾದರೆ ಈ ರಾಮ ಮಂದಿರದ್ದು, ರಾಮೋತ್ಸವದ್ದು, ಅಣ್ಯಮದೇವಿ ಉತ್ಸವದ್ದು ಅಂಥ ಕಾರ್ಯಕ್ರಮಗಳಿಗೆ ನಾವು ಹೋಗಿ ನೋಡ್ತಿದ್ವಿ. ನೋಡಿ ಒಂದಷ್ಟು ಕಲಿಯೋಕ್ಕೆ ಸಾಧ್ಯ ಆದರೆ ಈ ಸುಗಮ ಸಂಗೀತ ಕ್ಷೇತ್ರದ ಕೆಲವು ವಾದನಗಳಿರ್ತವೆ, ಅದನ್ನು ಹೇಗೆ ನುಡಿಸೋದು ಅಂತ ಅವ್ರುಗಳನ್ನೆಲ್ಲ ನೋಡಿ ಕಲಿತಾ ಇದ್ದೆ. ಮೇಲಾಗಿ ಮನೆಯಲ್ಲೇ ನಮ್ಮ ತಂದೆಯವ್ರದ್ದು ಆರ್ಕೆಸ್ಟ್ರಾ ಕೂಡ ಇದ್ದಿದ್ದರಿಂದ
ಅದರಲ್ಲಿ ನನಗೆ ನುಡ್ಸೋಕೆ ಅವಕಾಶ ಮಾಡಿಕೊಟ್ರು ನಮ್ಮ ತಂದೆಯವರು. ಚಿಕ್ಕ ವಯಸ್ಸಿನಲ್ಲೇ ನಾನು 8ನೇ ವಯಸ್ಸು, ನೀವು ಹೇಳ್ದಂಗೆ 8ನೇ ವಯಸ್ಸಲ್ಲೇ ನಾನು ನುಡ್ಸೋಕ್ಕೆ ಶುರು ಮಾಡಿದೆ. ಕಲಿಯೋದ್ರ ಜೊತೆಗೆ ನುಡಿಸಾಣಿಕೆಗೆ ಒಂದು ಅವಕಾಶ ಸಿಕ್ಕಿದ್ದು. ಸೊ ಹಾಗಾಗಿ ಸ್ವಲ್ಪ ಎಕ್ಸ್ಪೀರಿಯೆನ್ಸು ಜಾಸ್ತಿ ಆಯಿತು. ಹೀಗೆ ಸಂಗೀತದ ಒಡನಾಟದ ಜೊತೆಗೆ ನೀವು ಕೇಳಿದ್ರಿ ಹಂಸಲೇಖ ಸರ್ ಹೇಗೆ ನಿಮಗೆ ಅವ್ರಿಗೂ ಒಡನಾಟ ಅನ್ನೋದು. ಹಂಸಲೇಖ ಅವರು ನಾನು ಭಾಳ ಚಿಕ್ಕವನಿದ್ದಾಗಲೇ ನಮ್ಮ ಮನೆಗೆ ಬರ್ತಿದ್ರು. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಳೆಪೇಟೆ ಅಂತ ಒಂದು ಏರಿಯಾ ಬೆಂಗಳೂರಲ್ಲಿ. ಗುರುರಾಜಲ್ ನಾಯ್ಡು ಅವರು ಹರಿಕಥಾ ವಿದ್ವಾಂಸರು, ಅವರು ನಮ್ಮ ಮನೆ ಪಕ್ಕದಲ್ಲಿ, ನಾವು ಈ ಕಡೆ ಭಾಗ. ನಮ್ಮ ದೊಡ್ಡಪ್ಪ ಅವರು ಶ್ರೀ BM ನಾರಾಯಣ ದಾಸ್ ಅವರು ಗುಬ್ಬಿ ಕಂಪ್ನಿಯಲ್ಲಿ ಬಾಲ ಕಲಾವಿದನಾಗಿ ಸೇರಿಕೊಂಡು ಸುಮಾರು 20-25 ವರ್ಷ ಇದ್ದವರು, ಹರಿಕಥಾ ವಿದ್ವಾಂಸರು. ಅವರು ನಮ್ಮ ಮನೆ ಎದುರುಗಡೆ. ಹೀಗೆ ನಮ್ಮದು ಸಂಗೀತ ಕುಟುಂಬ ಆದ್ದರಿಂದ ದಿನ ಬೆಳಗ್ಗೆ ಆದರೆ ನಮ್ಮ ಮನೆಗೆ ಕಲಾವಿದರು ಬರೋದು ಹೋಗೋದು, ಊಟ ತಿಂಡಿ ಇದೆಲ್ಲ ಯಾವಾಗಲೂ ವೈಭವ ನಮ್ಮ ಮನೆಯಲ್ಲಿ ನಡೀತಾ ಇತ್ತು. ಆವಾಗ ಹಂಸಲೇಖ ಅವರು ಕೂಡ ನಮ್ಮ ತಂದೆಯವ್ರ ಹತ್ರ ಹಲವಾರು ಸಂಗೀತದ ವೈವಿಧ್ಯಗಳನ್ನು ಹೇಳಿಸ್ಕೊಳಕ್ಕೆ ಬರೋರು. ಆವಾಗ ಅವರು ಮ್ಯಾಂಡ್ಲಿನ್ ನುಡಿಸ್ತಾಯಿದ್ರು. ಆವಾಗ ಅವರಿನ್ನೂ ಹಂಸಲೇಖ ಸರ್ ಆಗಿರಲಿಲ್ಲ. ಆವಾಗ ಅವರ ಮೂಲವಾದ ಹೆಸರು ಗಂಗರಾಜು ಅಂಥೇಳಿ ಅವ್ರ ಹೆಸರಿದ್ದು. ರಾಜು ಅಂತ ನಮ್ಮ ತಂದೆಯವ್ರು ಕರೆಯೋರು. ನಮ್ಮ ತಂದೆಯವ್ರ ಹತ್ರ ಬಂದು ಅವರು ಹಾರ್ಮೋನಿಯಂನಲ್ಲಿ ಸುಮಾರು ರಾಗಗಳೆಲ್ಲ ಹೇಳ್ಕೊಡೋರು. ಅವರು ಮ್ಯಾಂಡಲಿನ್ನಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡೋರು. ಅವರ ಸಹಪಾಠಿ, ಅವರ ಸಹಗೆಳೆಯ ಚಂದ್ರು ಅಂಥೇಳಿ, ಗಿಟಾರ್ ಚಂದ್ರು ಅಂಥೇಳಿ, ಅವರಿಬ್ಬರು ಜೊತೆಲಿ ಕೂಡ ಬರೋರು. ಹೀಗೆ ಅನೇಕರು ಬರೋರು. ಆವಾಗಿಂದ ಹಂಸಲೇಖ ಸರ್ ನನ್ನ ನೋಡ್ತಿದ್ದಾರೆ. ನಾನು ಪುಟ್ಟ ಮಗುವಿಂದ ಅವ್ರು ನನ್ನ ನೋಡಿದ್ದಾರೆ, ನಾನು ಮಗು ಇದ್ದಾಗಿಂದ ಅವ್ರನ್ನ ನೋಡಿದ್ದೀನಿ. ಆಮೇಲೆ ಅವರು ಬೆಳೆದು ಒಂದು ಚಲನಚಿತ್ರ ದೊಡ್ಡ ಸಂಗೀತ ನಿರ್ದೇಶಕರಾದ ಮೇಲೆ ಆಮೇಲೆ ಅವ್ರ ಜೊತೆಯಲ್ಲಿ ಒಡನಾಟ ಶುರುವಾಯಿತು. ಸರ್, ಈ ಸಂಗೀತ ಕ್ಷೇತ್ರ ಅನ್ನೋದು ಹೆಂಗಿದೆ ಅಂತ ಹೇಳಿದರೆ, ಪ್ರತಿ ಕ್ಷೇತ್ರದಲ್ಲೂ ಶಿಸ್ತು ಅನ್ನೋಂಥದ್ದಂತೂ ಇರಲೇಬೇಕು. ಅದರಲ್ಲೂ ಸಂಗೀತ ಅಂತ ಬಂದಾಗ ಅದಕ್ಕೆ ಆಗಿರುವಂತಹ ಡೆಡಿಕೇಶನ್, ನಮ್ಮ ಕಾನ್ಸಂಟ್ರೇಷನ್ ಪ್ಲಸ್ ಶಿಸ್ತು, ಅದೆಲ್ಲದರ ಜೊತೆಗೆ ನಮ್ಮ ಗುರುಗಳಿಗೆ ಕೊಡುವಂತಹ ಗೌರವ, ಇದು ಎಲ್ಲವನ್ನ ನೀವು ಸರಿಯಾಗಿ ಕೊಟ್ಟಿದ್ದೀರಿ. ಅದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀರಿ ಗೊತ್ತು. ಆದರೂ ಆ ಅನುಭವಗಳು ಗುರುಗಳ ಜೊತೆ ಇದ್ದಿದ್ದಿರ್ಬೋದು, ಅಥವಾ ನೀವು ವಿದ್ಯಾರ್ಥಿ ಆಗಿದ್ದಾಗ ಆ ಸಂದರ್ಭದಲ್ಲಿ ಸ್ಪರ್ಧೆ ಯಾವ ರೀತಿಯಾಗಿತ್ತು? ವಿದ್ಯಾರ್ಥಿ ಆಗಿದ್ದಾಗ ಸ್ಪರ್ಧೆ ಏನು ಜಾಸ್ತಿ ಇರಲಿಲ್ಲ. ಯಾಕೆಂದರೆ ನಾವು ಕಲಿಕೆಯ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡ್ತಾ ಇದ್ವಿ. ಮನೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಸಂಗೀತ ಎರಡೂ ಒಟ್ಟಿಗೆ ಕೇಳೋಕ್ಕೆ ಸಿಗ್ತಿತ್ತು. ಯಾಕೆಂದರೆ ಶ್ಯಾಮಲಾಜಿ ಭಾವೆ ಅವರು ಅಂತ ಒಬ್ಬ ಮಹಾನ್ ಗಾಯಕಿ ಇದ್ದರು, ಹಿಂದೂಸ್ತಾನಿ ಹಾಡ್ತಿದ್ದ ಗಾಯಕಿ. ಅವರು ನಮ್ಮ ಮನೆಗೆ ಬರೋರು. ಗುಬ್ಬಿ ಜಯಮ್ನವರು ಬರೋರು ನಮ್ಮ ಮನೆಗೆ ಡ್ರಾಮಾ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡೋಕ್ಕೆ. ಅವರ ತಂಗಿ ಮಾಲ್ತಮ್ನವರು ಬರೋರು. ಹೀಗೆ ನಮ್ಮ ಮನೆಗೆ ಬರದೇ ಇದ್ದ ಕಲಾವಿದರಿಲ್ಲ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಇದೆಲ್ಲ ಕೇಳಕ್ಕೆ ಸಿಗ್ತಿತ್ತು ನನಗೆ. ನಾನು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ವಿಭಿನ್ನವಾದ ಡ್ರಾಮಾ, ಹರಿಕಥೆ, ಇದು ಬಯಲು ನಾಟಕದ ಹಾಡುಗಳು, ಆಮೇಲೆ ಇದು ಸುಗಮ ಸಂಗೀತದ ಕಲಾವಿದರುಗಳು ಅನೇಕ ಜನ ಬರ್ತಿದ್ರು. ಯಾಕೆಂದರೆ ನಮ್ಮ ತಂದೆಯವರು ಪಿ ಕಾಳಿಂಗರಾಯರ ಹತ್ರ, ಅವರು ಸುಗಮ ಸಂಗೀತದ ಪಿತಾಮಹ ಪಿ ಕಾಳಿಂಗರಾಯರು, ಅವರ ಹತ್ರ ನಮ್ಮ ತಂದೆಯವರು ಹಾರ್ಮೋನಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ ನನಗೊಂದು 8-9 ವರ್ಷ ಇರಬೇಕು. ಅವರ ಕಾರ್ಯಕ್ರಮಗಳನ್ನ ನೋಡೋಕೆ ಹೋಗ್ತಿದ್ದೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ತಂದೆಯವ್ರಿಗೆ ತುಂಬ ಅಂಗಲಾಚಿದ್ದೆ. ಅಪ್ಪ, ನಾನು ನುಡಿಸ್ತೀನಿ, ನನಗೊಂದು ಅವಕಾಶ ಕೊಡಿಸಿ, ಒಂದು ಹಾಡಿಗೆ ನುಡಿಸ್ತೀನಿ ನನಗೆ ಅಂಥೇಳಿ. ಯಾಕೆಂದರೆ ಅವ್ರು ಭಾಳ ದೊಡ್ಡ ಕಲಾವಿದರು. ಅವ್ರ ಜೊತೆಯಲ್ಲಿ ಯಾರೋ ಒಬ್ಬ ಹೊಸ ಹುಡುಗ ಮಗು ಬಂದು ನುಡಿಸ್ತಾನೆ ಅಂತಂದರೆ ಯಾರೂ ಒಪ್ಕೊಳ್ಳೋದಿಲ್ಲ. ಅವಾಗ ನಿಮ್ದು ಏಜ್ ಎಷ್ಟಿತ್ತು? ಅವಾಗ 9 ವರ್ಷ. 8 ಮುಗಿದು 9 ವರ್ಷ. ಸೊ ಆ ಕಾರ್ಯಕ್ರಮದಲ್ಲಿ ಎಲ್ಲೋ ನಮ್ಮನೆ ಹಿಂದೆ ಕಿಲಾರ್ ರೋಡ್ ಅಂತ ಒಂದಿದೆ, ಅಲ್ಲಿ ಒಂದು ಸಂದರ್ಭ. ಆ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಹಾಡು ನುಡಿಸೋಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳಿದ್ದೆ. ನಮ್ಮ ತಂದೆಯವರು ಕಾಳಿಂಗರಾಯರನ್ನ ಕೇಳಿದ್ರು, ಸರ್ ನನ್ನ ಮಗ ಬಂದಿದ್ದಾನೆ, ಒಂದೇ ಒಂದು ಹಾಡಿಗೆ ತಬಲಾ ನುಡಿಸ್ತಾನಂತೆ. ಏನೇ ಅವ್ನು ನುಡಿಸ್ತಾನ? ಆಯಿತು, ನುಡ್ಸೋಕ್ಕೆ ಕೇಳು ಅಂದರು. ಸೊ ಅವರು ಒಂದು ಹಾಡು ಹಾಡ್ತಾರೆ, ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ ಅಂತ. ಭಾಳ ಗಟ್ಟಿ ಸ್ವರ ಅವ್ರದ್ದು. ಆ ಸ್ವರದಲ್ಲಿ ಅವರು ಹಾಡಿದಾಗ ನಾನು ನುಡಿಸ್ದೆ. ಆ ಹಾಡು ಮುಗಿಯೋಕ್ಕೂ ಅದು ಅವತ್ತು ಮಳೆ ಬಂದ್ಬಿಡೋಕ್ಕೂ ಅದು ಬಹಳ ವಿಚಿತ್ರ ಅನ್ನಿಸ್ತು ನನಗೆ. ಇವ್ರು ಹಾಡಿದ್ದಕ್ಕೆ ಮಳೆ ಬಂತೋ ಅಥವಾ ಆ ಮಳೆ ಬರೋ ಸನ್ನಿವೇಶ ಇತ್ತೋ, ಆ ಹಾಡಿಗೆ ಇವ್ರು ಹಾಡು ಹಾಡಿದ್ರೋ ಏನೋ ನನಗೆ ಗೊತ್ತಾಗಿಲ್ಲ.
ನನಗಂತೂ ನನಗೆ ಏನು ಖುಷಿ, ನಾನಿವತ್ತು ಕಾಳಿಂಗರಾಯರ ಜೊತೆ ನುಡಿಸಿದ್ದೀನಿ ಅನ್ನೋ ಒಂದು ಸಂತೋಷ. ನೀವು ತಬಲಾ ನುಡಿಸಿದ್ದಕ್ಕೆ ಮಳೆ ಬಂತು. ಏನೋ ಹೀಗೆ ವಿದ್ಯಾರ್ಥಿ ಆಗಿದ್ದಾಗ್ಲೂ ನನಗೆ ನುಡ್ಸೋಕ್ಕೆ ಅವಕಾಶಗಳು ಸಿಗ್ತಿತ್ತು. ಸ್ಪರ್ಧೆ ಅಂತ ನಾನು ಯಾವತ್ತೂ ಏನು ಅಂದ್ಕೊಂಡಿರಲಿಲ್ಲ. ನನಗೆ ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇದ್ದೀನಿ, ಕಲಿಬೇಕು, ಕಲಿತಾ ಇದ್ದೀನಿ ಅಷ್ಟೇ. ಅಪರ್ಚುನಿಟಿ ಅಂತೂ ಚಿಕ್ಕ ವಯಸ್ಸಲ್ಲೇ ಸಿಕ್ಬಿಟ್ಟಿದೆ ಸರ್. ಅದ್ರ ಜೊತೆಗೆ ನೀವು ಸರಿಯಾಗಿ ವಾದನ ಮಾಡೋದ್ರಿಂದನೇ ನಿಮ್ಮ ತಂದೆಯವರು ಆ ಅವಕಾಶವನ್ನ ಕೊಟ್ಟಿದ್ರು ಅನ್ಸುತ್ತೆ. ಈಗ ನೀವು ಹೇಳಿದ್ರಿ ನಾನು ನನ್ನ ತಂದೆಯನ್ನ ಅಂಗಲಾಚದೆ ಅಂತ. ಹೇಗಿತ್ತು ಸರ್ ತಂದೆಯ ಜೊತೆಗಿನ ಸಂಬಂಧ? ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇದ್ರ ಅಥವಾ ಹೇಗಿದ್ರು ನಿಮ್ಮಪ್ಪ ಅಂತ? ಇಲ್ಲ, ತಂದೆ ಭಾಳ ಫ್ರೆಂಡ್ಲಿ. ಯಾಕೆಂದರೆ ಅವ್ರಿಗೆ ಒಬ್ಬ ಮಗ ಯಾವ ದಾರಿಯಲ್ಲಿ ಹೋಗ್ತಾನೆ ಅಂತ ಒಬ್ಬ ತಂದೆಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನಮ್ಮ ತಾಯಿಯವರಿಗೆ ಅಷ್ಟು ಇಷ್ಟ ಇರಲಿಲ್ಲ ತಬಲಾ ವಾದನ ಮಾಡೋದು, ನಾನು ತಬಲಾ ಫೀಲ್ಡಲ್ಲಿ ಮುಂದುವರಿಯೋದು ಅವ್ರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಯಾಕೆಂದರೆ ನಮ್ಮ ತಂದೆಯವರು ಪಟ್ಟ ಕಷ್ಟ, ಆ ಬಡತನ ಇದೆಲ್ಲ ನೋಡಿ ಅವ್ರಿಗೇನು ಅನಿಸ್ತಿತ್ತು ಅಂದರೆ, ಬೇಡಪ್ಪ ನನ್ನ ಮಗನೂ ಅದೇ ರೀತಿ ಆಗೋದು ಬೇಡ, ಅದಕ್ಕೆ ಅವನು ಓದಲಿ, ಚೆನ್ನಾಗಿ ಒಬ್ಬ ಆಫೀಸರ್ ಆಗಿ ಮುಂದೆ ಬರಲಿ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅವರು ನಮ್ಮ ತಂದೆಗೆ ಯಾವಾಗಲೂ ಹೇಳೋರು, ಬೇಡ ರೀ ಅವನು ಕಲಾವಿದನನ್ನು ಮಾಡಬೇಡಿ, ಅವನು ಓದಲಿ ಚೆನ್ನಾಗಿ ಆಫೀಸರ್ ಆಗಲಿ ಅಂತ. ಬಟ್ ನಮ್ಮ ತಂದೆ ಹೇಳಿದರು, ನೀನು ಏನಮ್ಮ ನೋಡು, ನೀನು ತಿಪ್ಪರ್ಲಾಗ ಹೊಡೆದ್ರು ಅವನು ಆಗೋದೇ ತಬಲಾ ಪ್ಲೇಯರು, ನೀನೇನು ತಲೆ ಕೆಡಿಸ್ಕೋಬೇಡ, ಅವನ ಫ್ಯೂಚರ್ ಚೆನ್ನಾಗಿದೆ, ಅವನು ಒಳ್ಳೆ ಕಲಾವಿದ ಆಗ್ತಾನೆ ಅಂತ ನಮ್ಮ ತಂದೆಯವರು ಹೇಳಿದರು. ಸೊ ಹಾಗಾಗಿ ಭಾಳ ಫ್ರೆಂಡ್ಲಿಯಾಗಿರ್ತಿದ್ರು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಈ ತಬಲಾ ನುಡ್ಸೋದ್ರ ಜೊತೆಗೆ ಹಾಡು ಕೂಡ ಕಲ್ತ್ಕೊಳ್ಳಪ್ಪ ಅಂತ ಹಾಡು ಕೂಡ ಹೇಳ್ಕೊಡ್ತಿದ್ರು. ಹಾಗಾಗಿ ನಮಗೆ, ಯಾಕೆಂದರೆ ಹಿಂದೂಸ್ತಾನಿ ಅಭ್ಯಾಸ ಮಾಡ್ಬೇಕಾದ್ರೆ ಜೂನಿಯರ್ ಎಕ್ಸಾಮಲ್ಲೇ ನಾವು ತಬಲಾ ನುಡ್ಸ್ಕೊಂಡು ಹಾಡಬೇಕಾಗತ್ತೆ. ಛೋಟಾ ಖ್ಯಾಲ್ ಅಂತ ಒಂದು ಚಿಕ್ಕದೊಂದು ಗಾಯನ ಮಾಡಬೇಕು. ಏರಿ ಆಲಿ ಪಿಯ ಸಖಿ ತಿಬ್ಬನ ತೇರಿ, ಈ ಥರ ಹಾಡಿ ನುಡಿಸ್ಬೇಕಾಗತ್ತೆ. ಸೊ ಅದಕ್ಕೆ ನಮಗೆ ಅದು ಹಾಡಿಕೊಂಡು ತಬಲಾ ನುಡಿಸ್ಬೇಕಾಗತ್ತೆ. ಅದು ನಮಗೆ ಅದು ಅಭ್ಯಾಸ ಆಯಿತು ಚೆನ್ನಾಗಿ, ಅದಕ್ಕೆ ಹೆಲ್ಪ್ ಆಯಿತು. ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು ಹಾಡು ಸ್ವಲ್ಪ ಗಂಟ್ಲು ಕೂಡಿಸ್ಕೊಳ್ಳೋಕ್ಕೂ ಅನುಕೂಲ ಆಯಿತು. ಹಾಗಾಗಿ ಭಾಳ ಫ್ರೆಂಡ್ಲಿಯಾಗಿರೋರು ನಮ್ಮ ತಂದೆ. ಅವರು ಸುಮಾರು ಕಡೆ ನನ್ನ ಕರ್ಕೊಂಡೋಗಿ ಇಂಟ್ರಡ್ಯೂಸ್ ಮಾಡಿಸಿದ್ರು, ಚೆನ್ನಾಗಿ ನುಡಿಸ್ತಾನೆ ನಮ್ಮ ಹುಡುಗ ಹಂಗೆ ಅಂಥೇಳಿ. ಯಾರೋ ಒಬ್ರು ಬೇಕಲ್ವಾ, ಸೊ ಆ ಕೆಲಸ ನಮ್ಮ ತಂದೆಯವರು ಮಾಡಿದರು. ಹಾಗಾಗಿ ನನಗೆ ಈ ಫೀಲ್ಡಲ್ಲಿ ಮುಂದೆ ಬರೋಕ್ಕೆ ಭಾಳ ಅವಕಾಶಗಳಾಯಿತು. ಕಮಿಂಗ್ ಟು ದ ಮೇನ್ ಟಾಪಿಕ್, ಏನಂದರೆ ನಿಮ್ಮ ಮತ್ತು ಡಾಕ್ಟರ್ ಹಂಸಲೇಖ ಸರ್ ಅವರ ಒಡನಾಟ ಹೇಗಿತ್ತು ಅಂಥೇಳಿ ನಾನು ತುಂಬ ಕುತೂಹಲಿಗಳಾಗಿದ್ದೀನಿ. ಹೇಗಿತ್ತು ಆ ಅನುಭವಗಳು, ಹೇಗಿದೆ ಈಗಲೂ ಸಹ ನೀವು ಅವ್ರ ಜೊತೆ ಎಲ್ಲ ಓಡಾಡ್ತೀರಿ? ಫಸ್ಟ್ ಅಂದರೆ ನೀವು ಹೇಳಿದ್ರಿ ಮೊದಲಿಗೆನೆ ನಿಮ್ಮ ಮನೆಗೆಲ್ಲ ಹಂಸಲೇಖ ಸರ್ ಬರ್ತಿದ್ರು ಅಂತ ಹೇಳಿ, ಆದರೆ ಆವಾಗಲಿಂದ ಅಂತೂ ನಿಮ್ಮ ಬಾಂಧವ್ಯ ಶುರು ಆಗಲಿಲ್ಲ, ಪರಿಚಯ ಇತ್ತು ಅಷ್ಟೇ ಅಂತ ಗೊತ್ತಾಯಿತು. ಮುಂದೆ ಯಾವಾಗ ಮೊದಲ ಭೇಟಿ ಆಯಿತು, ಹೇಗಿತ್ತದು ಅನ್ನೋದ್ರ ಬಗ್ಗೆ ಹೇಳಿ. ಹಂಸಲೇಖ ಸರ್ ಅವೆಲ್ಲ ಹೇಳಿದಾಗೆ ಚಿಕ್ಕ ವಯಸ್ಸಿಂದ ನನ್ನ ನೋಡಿದರು, ನಾನು ತಬಲಾ ನುಡಿಸ್ತೀನಿ ಅನ್ನೋದು ಗೊತ್ತಿತ್ತು ಅವರಿಗೆ. ಒಂದೆರಡು ಮೂರು ರೆಕಾರ್ಡಿಂಗ್ಗಳಲ್ಲಿ, ಬೇರೆಯವರ ರೆಕಾರ್ಡಿಂಗ್ಗಳಲ್ಲಿ ಅವರು ಅಚಾನಕ್ಕಾಗಿ ಒಂದು ಹಾಡು ಕೇಳಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅಲ್ಲಿ ನಾನು ತಬಲಾ ನುಡಿಸ್ತಾ ಇದ್ದದ್ದನ್ನು ನೋಡಿದ್ರು. ಏನಯ್ಯ ಎಲ್ಲಿ ನೋಡಿದ್ರು ನೀನೇ ಇರ್ತೀಯ ಅಂತ ಹೇಳಿದರು. ಯಾಕಂದರೆ 2-3 ಕಡೆ ನೋಡಿದಾಗಲೂ ನಾನು ಇದ್ದೆ ಆ ಸ್ಟುಡಿಯೋಗಳಲ್ಲಿ. ಒಂದು ಸಾರಿ ಡೆಕ್ಕನ್ ಸ್ಟುಡಿಯೋಸ್ ಅಂತ ಒಂದಿದೆ ಇಂದಿರಾನಗರದಲ್ಲಿ, ಅಲ್ಲಿ ಸಿಕ್ಕಿದ್ರು. ಅದಾದಮೇಲೆ ಅರವಿಂದ್ ಸ್ಟುಡಿಯೋ ಅಂತ ಒಂದಿದೆ, ಅಲ್ಲಿ ಸಿಕ್ಕಿದ್ರು. ಇನ್ಯಾವುದೋ ಒಂದು ಪ್ಲೇಸಲ್ಲಿ ಸಿಕ್ಕಿದ್ರು. ಆವಾಗ ಎಲ್ಲಿ ನೋಡಿದ್ರು ನೀನೇ ಇರ್ತಿಲ್ಲ ಹಂಗೆ ಅಂತ ಒಂದು ಮಾತು ಕೇಳಿದರು. ಆಮೇಲೆ ಮತ್ತೆ ಭೇಟಿ ಮಾಡಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಅವರಿಗೆ 86ನೇ ಇಸ್ವಿಲಿ ಪ್ರೇಮಲೋಕ ಅವರ ಚಿತ್ರ ಬಿಡುಗಡೆ. ಆವಾಗ ಅದರದ್ದು ಸಾಂಗ್ ರೆಕಾರ್ಡಿಂಗ್ 85ನೇ ಇಸ್ವಿ ಕೊನೆಯಲ್ಲೇನೋ ಮಾಡಿದ್ರು ಅವರು. ಆವಾಗ ನನಗೆ ಹೇಳಿ ಕಳಿಸಿದ್ರು ಅವರು. ಅವರ ಬಹಳ ಒಳ್ಳೆಯ ಸ್ನೇಹಿತರು ಚಂದ್ರು ಅಂತ ಒಬ್ರು ಇದ್ದಾರೆ, ಅವ್ರ ಜೊತೆಲಿದ್ದರು. ಅವರು ನಮಗೆ ಬಂದು ನನ್ನ ಕರೆದ್ರು, ವೇಣುವರೇ ಈ ಥರ ಹಂಸಲೇಖ ಅವರು ಹೇಳಿ ಕಳಿಸಿದ್ದಾರೆ, ನೀವು ಬರಬೇಕಂತೆ ಸಾಂಗ್ ರೆಕಾರ್ಡಿಂಗಿಗೆ ಅಂತ. ನಾನು ಭಾಳ ತುಂಬ ಬ್ಯುಸಿ ಆವಾಗ, ಬೇರೆ ಭಾವಗೀತೆ ರೆಕಾರ್ಡಿಂಗ್ಸು, ಪ್ರೋಗ್ರಾಮ್ಸು ಇದೆಲ್ಲ ನಡೀತಾ ಇದ್ದಿದ್ದರಿಂದ ಸರಿ ಆಯಿತು ಅಂಥೇಳಿ ನಾನು ಬರ್ತೀನಿ ಹೆಂಗೆ ಅಂಥೇಳಿ ಬಿಡುವು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಹೋಗಿ ಅವರ ಡೇ 1 ಅವರ ಪಯಣದ ಮೊದಲನೇ ದಿನದಿಂದ ಇವತ್ತಿನವರೆಗೂ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ 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 ಹೆಮ್ಮೆ ಆಗುತ್ತೆ. ಯಾಕಂದರೆ ಅಂಥ ಮಹಾನ್ ಸಾಧಕರು, 350 ಪಿಕ್ಚರ್ ಮಾಡಿದವರು, ಸಾವಿರಾರು ಹಾಡುಗಳು ಮಾಡಿದವರು,
ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ತರಹದ ಹಾಡುಗಳನ್ನು ಕೊಟ್ಟವರು, ಬೇರೆ ಬೇರೆ ತರಹದ ಆಲೋಚನೆಗಳನ್ನು ಮಾಡಿ ಸಾಹಿತ್ಯ ಬರೆದವರು, ಸ್ಕ್ರೀನ್ ಪ್ಲೇ ಎಷ್ಟೋ ಜನಕ್ಕೆ ಸ್ಕ್ರೀನ್ ಪ್ಲೇ ಸಿನಿಮಾಗಳಿಗೆ ಮಾಡಿಕೊಟ್ಟವರು. ಹೀಗೆ ಅವರು ಬಹುಮುಖ ಪ್ರತಿಭೆಯ ಕಲಾವಿದರವರು. ಹೌದು ಹೌದು ಸರ್. ಹಾಗಾಗಿ ಅಂಥ ಒಬ್ಬರು ನನಗೆ ಹೇಳಿ ಕಳಿಸಿದ್ರು ಅಂದಾಗ ನಾನು ಅಂಥ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದಲ್ವ. ಸೊ ನಾನು ಅವರ ಮೊದಲನೇ ಚಿತ್ರದಿಂದ ಅವ್ರ ಜೊತೆಲಿ ಕೆಲಸ ಮಾಡ್ತಾ ಬಂದಿದ್ದೀನಿ. ಅವರು ಒಂದು 350 ಚಿತ್ರಗಳು ಮಾಡಿದ್ದಾರೆ. ಅದರಲ್ಲಿ ಎಲ್ಲೋ ಒಂದು 3-4 ಚಿತ್ರಗಳಿಗೆ ನಾನು ಹೋಗಿ ನುಡ್ಸೋಕ್ಕಾಗಿಲ್ಲ, ಬಿಕಾಸ್ ಆಫ್ ಮೈ ಅದರ್ ಕಮಿಟ್ಮೆಂಟ್ಸ್. ನಾನು ಬೇರೆ ಸಂಗೀತ ನಿರ್ದೇಶಕರ ಜೊತೆ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಅವ್ರ ಜೊತೆ ನಾನು ಹೋಗೋಕ್ಕಾಗಿಲ್ಲ. ಬಿಟ್ಟರೆ ಆಲ್ಮೋಸ್ಟ್ 99% ಅವರ ಎಲ್ಲ ಹಾಡುಗಳಿಗೆ ರಿದಮ್ ಅರೇಂಜ್ ಮಾಡಿದ್ದು ಕೂಡ ಹೌದು, ತಬಲಾ ನುಡಿಸಿದ್ದು ಹೌದು, ಬೇರೆ ಬೇರೆ ಥರದ ಎಕ್ಸ್ಪರಿಮೆಂಟ್ಸ್ ಕೂಡ ಅವರು ನನ್ನ ಇಟ್ಕೊಂಡು ಮಾಡಿದ್ದು ಉಂಟು. ಓಕೆ ಸರ್, ನಗುಮೊಗದ ಸಂಗೀತ ನಿರ್ದೇಶಕರವರು ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಬಟ್ ಹೇಗಿದ್ದಾರೆ ಸರ್ ನಿಮ್ಮ ಜೊತೆ ಎಲ್ಲ ಹೆಂಗಿರ್ತಾರೆ? ಅಯ್ಯೋ, ನಮ್ಮ ಜೊತೆ ಸೇರಿದ್ರೆ ವೆರಿ ಸ್ಟ್ರಿಕ್ಟ್ ಆರ್ ಓಕೆ? ಇಲ್ಲ, ಸ್ಟ್ರಿಕ್ಟ್ ಮ್ಯೂಸಿಕ್ ಟೈಮಲ್ಲಿ. ಮ್ಯೂಸಿಕ್ ನಡೆಯುವಾಗ ಈಸ್ ವೆರಿ ಡಿಸಿಪ್ಲಿನ್ಡ್. ಅದರ್ವೈಸ್ ಹಿ ಈಸ್ ವೆರಿ ಜೋವಿಯಲ್. ಸಿಕ್ಕಾಪಟ್ಟೆ ನಗಿಸ್ತಾರೆ. ಹೌದಾ? ಭಾಳ ನಗಿಸ್ತಾರೆ, ಚೆನ್ನಾಗಿ ಜೋಕ್ಸ್ ಹೇಳ್ತಾರೆ, ಎಷ್ಟು ಬೇಕಾದ್ರೂ ತಮಾಷೆ ಮಾಡ್ತಾರೆ. ಕೆಲಸದ ವಿಷಯದಲ್ಲಿ ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ. ಅಫ್ಕೋರ್ಸ್ ಮ್ಯೂಸಿಕ್ ಈಸ್ ಮ್ಯೂಸಿಕ್, ಅದರಲ್ಲಿ ಡಿಸಿಪ್ಲಿನ್ ಇರಲೇಬೇಕು. ನಾವು ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತೀವಿ. ಸೊ ಹಾಗಾಗಿ ಅವರು ಬೇರೆಯವ್ರ ಹತ್ರ ಹೇಗೆ ಏನು ಅನ್ನೋದಕ್ಕಿಂತ ನಮ್ಮ ಜೊತೆ ಭಾಳ ಕಲಾವಿದರ ಜೊತೆ ಎಲ್ಲ ತುಂಬ ಸಂತೋಷವಾಗಿ ನಗ್ನಗ್ತಾ ಇರ್ತಾರೆ. ಯಾಕೆಂದರೆ ಸಂಗೀತ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ನಗ್ನಗ್ತಾ ಇರಬೇಕು, ನಗುಮುಖ ಇರಬೇಕು. ಸಿಡುಕು ಮುಖ ಇಟ್ಕೊಂಡ್ರೆ ಬರಲ್ಲ, ಹಂಗಾಗ್ಲಿ ಅಂದರೆ ಆಗೋದಿಲ್ಲ. ಓಕೆ ಸರ್, ಈಗ ಅವರ ಹಲವಾರು ಚಿತ್ರಗಳಿಗೆ ನೀವು ತಬಲಾ ವಾದಕರಾಗಿ ಕೆಲಸ ಮಾಡಿದ್ದೀರಿ. ಅದರಲ್ಲಿ ನಾವು ಚಿತ್ರವನ್ನು ನೋಡಿರ್ತೀವಿ ಸರ್. ರವಿಚಂದ್ರನ್ ಅವರ ಎಷ್ಟು ಸಿನಿಮಾಗಳು ಅದೆಲ್ಲವೂ ಕೂಡ ನಾವು ನೋಡಿದ್ದೀವಿ. ಹಾಡುಗಳನ್ನು ಕೇಳಿದಾಗ ಕುಣಿದಿದ್ದೀವಿ ಅಥವಾ ಕೇಳಿಸ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಒಂದೊಂದು ಹಾಡಿನ ಹಿಂದೆ ಕೂಡ ಒಂದೊಂದು ಸ್ವಾರಸ್ಯಮಯ ಕಥೆ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ. ನೀವುಗಳೆಲ್ಲ ಅದನ್ನು ಅನುಭವಿಸಿರ್ತೀರಿ, ನಕ್ಕಿರ್ತೀರಿ ಅಥವಾ ಟೆನ್ಷನ್ ಮಾಡ್ಕೊಂಡಿರ್ತೀರಿ, ಏನಾದರೂ ಈ ಹಾಡು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ. ಅಂಥದ್ದು ಯಾವುದಾದ್ರೂ ಅನುಭವ ನಮ್ಮ ಜೊತೆ ಹಂಚ್ಕೊಳ್ಳಿ. ಭಾಳಷ್ಟು ಇದೀವ್ರಿ ಆ ಥರದ ಹಾಡುಗಳು. ಒಂದ ಎರಡ ಫಾರ್ ಎಕ್ಸಾಂಪಲ್, ನನಗೆ ತುಂಬ ಹೆಸರು ತಂದುಕೊಟ್ಟ ಹಾಡು ಚೈತ್ರದ ಪ್ರೇಮಾಂಜಲಿ. ಓಕೆ. ಸೊ ಅದು ಆ ಸಾಂಗ್ ರೆಕಾರ್ಡಿಂಗಿಗೆ ಒಂದು ಸ್ಟೋರಿ ಇದೆ. ಅದು ಆ ಸಾಂಗ್ ಒಂದು ದಿವಸ ಮೊದಲೇ ರೆಕಾರ್ಡಿಂಗ್ ಆಗಿತ್ತು. ಅಂದರೆ ತಬಲಾ ಇಲ್ದಿರ ರೆಕಾರ್ಡ್ ಮಾಡಿದರು. ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿದರು. ಅದನ್ನು ಆ ರೆಕಾರ್ಡಿಂಗ್ ಮುಗಿದ ಮೇಲೆ ಎಸ್ ನಾರಾಯಣ್ ಅವರ ಅದು ಮೊದಲನೇ ಚಿತ್ರ. ಅದನ್ನು ಅವರು ಅವತ್ತು ಸಾಯಂಕಾಲ ಹಂಸಲೇಖ ಸರ್ ಜೊತೆ ಕಾರಲ್ಲಿ ಹೋಗುವಾಗ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡಿದ್ರಂತೆ, ಹಿಂಗೆ ತಲೆ ಬಗ್ಸ್ಕೊಂಡು ಸುಮ್ಮನೆ. ಹಂಸಲೇಖ ಸರ್ ಕೇಳಿದ್ರಂತೆ, ಏನಪ್ಪ ನಾರಾಯಣ್, ಸಾಂಗ್ ಓಕೆನಾ ಹಂಗೆ ಅಂತ ಕೇಳಿದ್ರಂತೆ. ಇವರು ಓಕೆ ಗುರುಗಳೇ ಹಂಗೆ ಅಂತಂತೆ. ಯಾಕಪ್ಪ ಸಂತೋಷವಾಗಿಲ್ಲ, ಏನು ಫೇಸ್ ಎಕ್ಸ್ಪ್ರೆಷನ್ ಯಾಕೆ ಚೆನ್ನಾಗಿಲ್ಲ, ಯಾಕೆ ಇಷ್ಟ ಆಗಿಲ್ವಾ? ಇಲ್ಲ ಗುರುಗಳೇ, ಅದು ಏನೋ ಒಂದು ಸ್ವಲ್ಪ ಬೇಕಿತ್ತು, ಅದು ಏನೂ ಸಿಗಲಿಲ್ಲ ನನಗೆ. ಹೌದಾ? ನೋಡಿ, ಹಂಸಲೇಖ ಅವರ ಇದರಲ್ಲಿ ಅವರ ದೊಡ್ಡ ಗುಣ ಕೂಡ ಕಾಣುತ್ತೆ. ಅವರು ಇದ್ದ ಬ್ಯುಸಿ ಟೈಮ್ಗೆ, ಅವರ ಇದ್ದ ಸ್ಟೇಚರ್ಗೆ, ಅವರ ಫೇಮ್ಗೆ ಅವರು ಎಲ್ಲ ಸರಿಗಿದೆ ತೊಗೊಂಡೋಗಪ್ಪ ಅಂತ ಹೇಳ್ಬಿಡ್ಬೋದು. ಆದರೆ ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಹೌದಾ, ಸರಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಂದುಬಿಡು, ಬೇರೆ ಹಾಡು ಕೇಳಿಸ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಆವತ್ತು ರಾತ್ರಿ ಒಂದು 8:30ಗೆ ನನಗೆ ಫೋನ್ ಬಂತು. ಅವರ ಇನ್ಚಾರ್ಜ್ ಅಂತ ಬರ್ತಾನೆ, ಅವರು ಫೋನ್ ಮಾಡಿದ್ರು, ಸರ್ ನಾಳೆ ಒಂದು ಸಾಂಗ್ ಇದೆ, ಅರ್ಜೆಂಟ್ ನೀವು ಬರಲೇಬೇಕು ಹೇಗಾದರೂ ಮಾಡಿ. ಸೊ ನಾನು ಫ್ರೀ ಇದ್ದೆ, ಲಕ್ಕಿಲಿ ನಾನು ಫ್ರೀ ಇದ್ದೆ. ಸಂಕೇತ್ ಸ್ಟುಡಿಯೋ ಅಂತ ಹೇಳಿದ್ರು, ಅಲ್ಲಿಗೆ ಹೋದೆ. ನಾನು ಸಾಮಾನ್ಯವಾಗಿ ಯಾವಾಗೆಲ್ಲ 9 ಗಂಟೆ ಕಾಲ್ಸಿಟ್ಟು ಅಂದರೆ 8:30ಗೆ ಇರಬೇಕು. ನಾವು ಒಂದು ಸ್ವಲ್ಪ ಅರ್ಧ ಗಂಟೆ ಮೊದಲೇ ಹೋಗಿ ನಾನು ರಿದಮ್ ರೂಮಲ್ಲಿ ಕೂತ್ಕೊಂಡು ನನ್ನ ಪಾಡಿ ನಾನು ವಾರ್ಮ್ ಅಪ್ ಮಾಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ ಸುಮ್ಮನೆ. ಅದನ್ನು ಹಂಸಲೇಖ ಸರ್ ಎಲ್ಲೋ ಮೈಕ್ ಬಂದು ಓಪನ್ ಮಾಡಿದಾಗಲೋ ಏನೋ ಆದಾಗಲೋ ಕೇಳಿಸ್ಕೊಂಡಿದ್ದಾರೆ, ಏನೋ ನಾನು ನುಡಿಸ್ತಾ ಇದ್ದಿದ್ದು. ಸರಿ, ಅದು ಅಲ್ಲಿಗೆ ಮುಗೀತು. ಅವರು ಆಮೇಲೆ ಹೊರಗಡೆಗೆ ಬಂದರು, ಸ್ಯಾಕ್ಸ್ ರಾಜ್ ಅವರು ಬಂದರು, ನಮ್ಮನ್ನೆಲ್ಲ ಕರೆದ್ರು ರಿಹರ್ಸಲ್ ಮಾಡಬೇಕು ಅಂಥೇಳಿ. ಆ ರಿಹರ್ಸಲ್ ಟೈಮಲ್ಲಿ ಹಂಸಲೇಖ ಸರ್ ಬಂದರು.
ನಾನು ಸರ್ ನಮಸ್ಕಾರ ಸರ್ ಅಂತೆ. ಹಾಂ ನಮಸ್ಕಾರ ವೇಣು, ಅವಲೇ ಒಂದು ಏನೋ ನುಡಿಸ್ತಾ ಇದೆಯಲ್ಲ ನೀನು, ಅದು ನುಡಿಸು ಅಂತಂದು. ನಾನು ಏನೇನೋ ನುಡಿಸ್ತಾ ಇದ್ದೆ, ನನಗೆ ಹೇಗೆ ಜ್ಞಾಪಕ ಇದೆ, ಹೆಂಗೆ ಹೇಳಿ ಇವ್ರಿಗೆ, ಸರ್ ಏನು ಜ್ಞಾಪಕ ಇಲ್ಲ ಸರ್ ಹಂಗೆ. ಅದೇನೋ ಒಂದು ನುಡಿಸ್ತಾ ಇದ್ದಲ್ಲಪ್ಪ ಫಾಸ್ಟಾಗಿ ಒಂದು, ಅದು ನುಡಿಸು, ಅಲ್ಲೊಂದು ಸಿತಾರ್ದೊಂದು ಸ್ಟ್ರೋಕ್ ಬರುತ್ತೆ, ಕ್ಲಂಗ್ ಅಂತ ಬರುತ್ತೆ, ಅದಾದಮೇಲೆ ನೀನು ನುಡಿಸ್ಬೇಕು ಅದನ್ನು. ಅವಾಗ ಜ್ಞಾಪಕ ಬಂತು, ಓ ಓಕೆ ಹಂಗೆ ಅಂತೇಳಿ. ಸೊ ಅದು 1 2 3 4 ಕ್ಲಂಗ್ ದನಗಿಡ 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 ದಿಗ್ ದನಗಿಡ ದಿಗ್ ದಾಕಡೆ ತಿಕ್ಕ ತಾಕ ದಿನ್ನ ದಾಕಡೆ ತಿಕ್ಕ ತಾಕ ದಿನ್ನ ಅಂತ ಹೇಳ್ಬಿಟ್ಟು ನುಡಿಸ್ದೆ. ಸೊ ಅದನ್ನೇ ಇಟ್ಕೊಂಡು ಅವರು ಅದನ್ನು 3-4 ಕಡೆ ಬಳಸಿದ್ರು. ಅದು ಆ ಸಿತಾರು ಎರಡು ಮಿಕ್ಸ್ ಮಾಡಿದ ತಕ್ಷಣವೇ ಎಸ್ ನಾರಾಯಣ್ ಸರ್ ಭಾಳ ಸಂತೋಷಪಟ್ಟರು, ಫುಲ್ ಖುಷಿ ಅವರು, ಸೂಪರ್ ಸರ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ. ಸೊ ಆ ಹಾಡು ಕರ್ನಾಟಕದ ಉದ್ದಗಲಕ್ಕೂ ಎಷ್ಟು ಫೇಮಸ್ ಆಗಿದೆ ಅಂತಂದರೆ ಮನೆ ಮನೆಗಳಲ್ಲೂ ಆ ಹಾಡು ಎಲ್ಲರೂ ಇಷ್ಟಪಟ್ಟಂಥ ಒಂದು ಹಾಡು. ಸೊ ಅದಾದ ನಂತರ ಅವಾಗೆಲ್ಲ ಚೆನ್ನೈಯಿಂದ ಆರ್ಕೆಸ್ಟ್ರಾ ಬರ್ತಾಯಿದ್ದಿದ್ದು, ಮುಕ್ಕಾಲು ಭಾಗ ಚೆನ್ನೈಯಿಂದ ಬರ್ತಾಯಿತ್ತು. ಈ ಹೆಸರು ಹೇಳಿ ಒಂದು 8-10 ಜನ ಇಲ್ಲಿಂದ ಬೆಂಗಳೂರಿಂದ ನುಡಿಸ್ತಾ ಇದ್ದಿದ್ದು, ಅದರಲ್ಲಿ ನಾನು ಒಬ್ಬ. ಒಂದು ಹಾಡಲ್ಲಿ ಯಾಮಿನಿ ಭಾಮಿನಿ ಯಾರು ಹೇಳು ನೀ ಅಂತ ಒಂದು ಹಾಡಿದೆ. ಇದು ಅಂಬರೀಷ್ ಮತ್ತು ಡಾಲಿಯವರು ನಟಿಸಿದಂಥ ಒಂದು ಚಿತ್ರ. ಅದು ಒಂದು ಸ್ವಲ್ಪ ಸೆಕೆಂಡ್ ಹಾಫಲ್ಲಿ ಕ್ಲಾಸಿಕಲ್ ಸ್ಟೈಲ್ ಇದೆ. ಆ ಕ್ಲಾಸಿಕಲ್ ಸ್ಟೈಲಲ್ಲಿ ಏನು ಮಾಡಿದ್ರು, ಇದ್ದಕ್ಕಿದ್ದಂಗೆ ರಿಹರ್ಸಲ್ ಮಾಡುವಾಗ ಅದಿರಲಿಲ್ಲ, ಮಾನಿಟ್ರ್ ಮಾಡೋ ಟೈಮಲ್ಲಿ, ಅಂದರೆ ಬಿಫೋರ್ ಟೇಕ್ ಒಂದು ಮಾನಿಟ್ರ್ ಅಂತ ಮಾಡ್ತೀವಿ ಫೈನಲ್ ಮಾಡಿ, ಆ ಟೈಮಲ್ಲಿ ಡೈರೆಕ್ಟ್ರ್ ಬಂದು, ಸರ್ ಇಲ್ಲಿ ಒಂದಷ್ಟು ಡಾನ್ಸ್ ಪಾರ್ಟಿಯನ್ನು ಬೇಕು, ಡಾನ್ಸ್ ಮಾಸ್ಟರ್ ಹೇಳ್ತಾ ಇದ್ದಾರೆ, ಏನಾದ್ರು ಸ್ವಲ್ಪ ಚೇಂಜಸ್ ಕೊಡಿ ಹಂಗೆ ಅಂತಂದರು. ಆವಾಗ ಹಂಸಲೇಖ ಅವರು ಹೊರಗಡೆಗೆ ಬಂದು ಸ್ಯಾಕ್ಸ್ ರಾಜ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರು, ರಾಜ ಈ ಥರ ಸ್ವಲ್ಪ ಚೇಂಜಸ್ ಬೇಕಾಗಿದೆ, ಏನಾದ್ರು ಸ್ಪೆಷಲಾಗಿ ಮಾಡಬೇಕು, ಅದಕ್ಕೆ ಒಂದು ಈ ತಾಳ ಪ್ರಕ್ರಿಯೆಯಲ್ಲಿ ಏನಾದ್ರು ಮಾಡೋಣ. ಸೊ ಆ ಹಾಡು ಬಂದು 6/8, ಯಾಮಿನಿ ಧಾಮಿನಿ ಯಾರು ಹೇಳು ನೀ, ಹುಣ್ಣಿಮೆಯೋ ಚಂದಿರನು ಯಾವ ರೂಪನಿ ಅಂತ ಇದೆ. ತಕ್ಕಿಟ್ಟ 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 ಅಂತ ಹೋಗುತ್ತದೆ ಹಾಡು. ಸೊ ಈ ತಕ್ಕಿಟ್ಟ ತಕ್ಕಿಟ್ಟ ಬರುವಾಗ ಏನು ಮಾಡಿದ್ರು, ತಾಳ ಭೇದ ಮಾಡಿಬಿಟ್ರು. ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ತಕ ತಕ್ಕಿಟ್ಟ ಆ ತಕ್ಕಿಟ್ಟ ತಕ್ಕಿಟ್ಟದಲ್ಲೇ ತಕ ತಕ್ಕಿಟ್ಟ ನುಡಿಸ್ಬೇಕು, ಆ ತಕ್ಕಿಟ್ಟ ತಕ್ಕಿಟ್ಟದಲ್ಲೇ 7 ಅಕ್ಷರ ನುಡಿಸ್ಬೇಕು. ತಕ್ಕಿಟ್ಟ ತಕ್ಕಿಟ್ಟ ತಕದಿಮಿ ತಕ್ಕಿಟ್ಟ ತಕದಿಮಿ ತಕ್ಕಿಟ್ಟ ತಕದಿಮಿ ತಕ್ಕಿಟ್ಟ ತಕದಿಮಿ ತಕ್ಕಿಟ್ಟ, ಅದರಲ್ಲೇ ಚತುರ್ಶ ನುಡಿಸ್ಬೇಕು. ತಾಕ ದಿಬ್ಬಿ ತಾಕ ಜಂಡು ತಾಕ ದಿಂಬಿ ತಾಕ, ಇದಿಷ್ಟಕ್ಕೂ ಸ್ವರ ತಬಲ ಈ ಥರ ಏನು ಕಂಪೋಸ್ ಮಾಡಿಬಿಟ್ಟು ಬಿಟ್ಬಿಟ್ರು. ಅಲ್ಲಿ ಅವರೇನೋ ಸ್ವರ ಕಂಪೋಸ್ ಮಾಡಿಬಿಟ್ರು. ಅಲ್ಲಿ ಒಬ್ಬರು ವೀಣೆ ವೆಂಕಟೇಶ್ ಅಂತ ಒಬ್ರು ಇದ್ದರು ಅವ್ರ ಹತ್ರ, ಅವರು ಕ್ಲಾಸಿಕಲ್ ಚೆನ್ನಾಗಿ ಬಲ್ಲವರು. ಅವ್ರಿಗೆ ಹೇಳಿದ ತಕ್ಷಣ ಅವರು ಸ್ವರಗಳು ಬರ್ಕೊಟ್ಬಿಟ್ರು. ಅದನ್ನು ಟ್ರ್ಯಾಕ್ ಸಿಂಗರ್ಗೆ ಹೇಳಿದ್ರು, ನೋಡಪ್ಪ ಈ ಥರ ಸ್ವರ ಹಾಡಬೇಕು, ಅದಕ್ಕೆ ತಬಲಾ ಆನ್ಸರ್ ಬರುತ್ತೆ ಅಂತಂದ್ಬಿಟ್ರು. ಅದೊಂದೇ ಮಾನಿಟ್ರ್ ಅಷ್ಟೇ, ನೆಕ್ಸ್ಟ್ ಫೈನಲ್ ಟೇಕ್ ಹೋಗ್ಬಿಡ್ಬೇಕು. ಆವಾಗ ಅವರು ಸ್ಯಾಕ್ಸ್ ರಾಜ್ ಅವ್ರು ಹೇಳಿದ್ರು, ಇಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಇದು, ಮೋಸ್ಟ್ಲಿ ಅವ್ರಿಗೆ ಆಗಲ್ಲ, ಯಾರೋ ಚೆನ್ನೈಯಿಂದ ಯಾರಾದರೂ ಬಂದಿದ್ದರೆ ಟ್ರೈ ಮಾಡ್ಬೋದಾಗಿತ್ತು. ಅಂದರೆ ಬೆಂಗಳೂರಿನವ್ರ ಮೇಲೆ ಭರವಸೆ ಇರಲಿಲ್ಲ ಕಲಾವಿದರ ಮೇಲೆ. ಸೊ ಅವಾಗ ಹಂಸಲೇಖ ಅವರು ನಕ್ಬಿಟ್ಟು, ಇಲ್ಲ ರಾಜ ಅವರೇ ಅವರು ನುಡಿಸ್ತಾರೆ, ವೇಣು ಆಗುತ್ತಲ್ಲಪ್ಪ ಅಂತ. ಸರ್ ನಾನು ಟ್ರೈ ಮಾಡ್ತೀನಿ ಸರ್ ಹಂಗೆ. ಹೌದಾ ಟ್ರೈ ಮಾಡ್ತೀರಾ, ಟ್ರೈ ಮಾಡಿ, ಸರಿ ಟೇಕ್ ಹೋಗೋಣ ಹಂಗಾರೆ ಅಂದ್ಬಿಟ್ರು. ಅವ್ರಿಗೆ ಸಿಟ್ಟು ಬಂದುಬಿಡ್ತು, ಕಂಡಕ್ಟರ್ಗೆ ಸಿಟ್ಟು ಬಂದುಬಿಡ್ತು. ಆಯ್ತಾಯ್ತು ಟೇಕೇ ಹೋಗೋಣ ಹಂಗೆ ಅಂದರು. ಸರಿ ಸರ್ ಓಕೆ. ಸೊ ಒಂದೇ ಟೇಕಲ್ಲಿ ಅದನ್ನು ನಾನು ನುಡಿಸ್ಬಿಟ್ಟೆ. ಸೊ ಅದು ನೀವು ಆ ಹಾಡು ಕೇಳಿದ್ರೆ ಜನಗಳು ಅದಕ್ಕೆ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಏನು ತಾಳ ಪ್ರಕ್ರಿಯೆ ಇದೆ ಅನ್ನೋದು. ಆ ಥರದ್ದು ಹಲವಾರು ಚಾಲೆಂಜಸ್ ಬರುತ್ತೆ ನಮಗೂ. ಓ ಇದು ಕಷ್ಟ, ಇದೆಲ್ಲ ಹೆಚ್ಚು ಕಮ್ಮಿ ಆದರೆ ನಮಗೆ ಸಿಗಬೇಕಾಗಿರೋ ಒಂದು ರೆಕಗ್ನಿಷನ್ ಹೊರಟೋಗುತ್ತೆ, ಅಥವಾ ನಮಗೆ ಇಮೇಜ್ ಹಾಳಾಗ್ಬೋದು, ಅಥವಾ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಒಳ್ಳೆ ಕಲಾವಿದರು ಇದ್ದಾರೆ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಎಲ್ಲಿ ಸಿಗಬೇಕು. ಆ ಅವಕಾಶ ಕೊಟ್ಟವರು, ನನ್ನ ಮೇಲೆ ಭರವಸೆ ಇಟ್ಟವರು ಹಂಸಲೇಖ ಸರ್. ಇಲ್ಲ ಆತ ನುಡಿಸ್ತಾನೆ ಅಂತ ಹೇಳಿದವರು ಅವರು. ಸೊ ಅದನ್ನು ನುಡಿಸ್ದೆ. ಹಾಗೆ ಅದೊಂದು ಚಾಲೆಂಜು. ಅವ್ರು ನನ್ನ ಇಟ್ಕೊಂಡು ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾರೆ. ಒಂದು
94ನೇ ಇಸ್ವಿನೋ 95ನೇ ಇಸ್ವಿನೋ ಕೋಣ ಇದೈತೆ ಅಂತ ಒಂದು ಪಿಕ್ಚರು. ಜಯಶ್ರೀ ದೇವಿ ಅವರು ಡೈರೆಕ್ಷನು, ಸಾರಿ ಭಾರವಿ ಅವರು ಡೈರೆಕ್ಷನ್, ಭಾರವಿ ಆ್ಯಂಡ್ ಜಯಶ್ರೀ ದೇವಿ ಕಾಂಬಿನೇಷನ್ ಅದು. ಕೋಣ ಈದೈತೆ ಅಂತ. ಕೋಣ ಈಯಲ್ಲ, ಕೋಣ ಈದೈತೆ ಅಂದರೆ ಮಗು ಹಾಕ್ತು, ಕರು ಹಾಕ್ತು ಅಂತ. ಕೋಣ ಗಂಡು ಅದರಿಂದ ಅದು ಸುಮ್ಮನೆ ಟೈಟ್ಲ್ ಮಾತ್ರ ಆ ಥರ ಇಟ್ಟಿದ್ದಾರೆ. ಸೊ ಆ ಟೈಟ್ಲನ್ನ ಕೇಳಿಬಿಟ್ಟು ಹಂಸಲೇಖ ಸರ್ ಏನು ಹೇಳಿದ್ರು, ವೇಣು ಬಾಯಲ್ಲಿ ಈ ಥರದ್ದೊಂದು ಪಿಕ್ಚರ್ ಇದೆ, ಇದಕ್ಕೆ ಒಂದು ಹಾಡು ಮಾಡಬೇಕು ನಾನು. ಇದರಲ್ಲಿ ಯಾವುದೇ ರೀತಿ ಪರ್ಕಷನ್ಸ್ ಯೂಸ್ ಮಾಡಬಾರ್ದು, ತಬಲಾ, ಡೋಲಕ್ಕು, ಟೇಪು, ಇನ್ನೇ ಬೇರೆ ಯಾವುದೇ ವಾದ್ಯಗಳು ಯೂಸ್ ಮಾಡಬಾರ್ದು, ಆದರೆ ರಿದಮ್ ಬೇಕು. ಯಾವ ಥರ ಅದು ನೋಡಿ ಯೋಚನೆ ಮಾಡು, ನನಗೆ ಬೇರೆ ಏನೋ ಬೇಕು ಅಂದರು. ಸೊ ಆ ಇಡೀ ಹಾಡಿಗೆ ಬರೀ ಬಾಯಲ್ಲಿ ರಿದಮ್ಸ್ ಹೇಳಿದ್ದೀವಿ. ಬಾಯಲ್ಲೇ ರಿದಮ್ಸು. ಸುಮಾರು 15 ಜನ ನಾವು ರಿದಮ್ ಪ್ಲೇಯರ್ಸು. ಬೇರೆ ಬೇರೆ ಟ್ರ್ಯಾಕ್ಗಳಲ್ಲಿ ಅದನ್ನು ನಾವು ಹೇಳಿ ಮಿಕ್ಸ್ ಮಾಡಿ, ಆಹಾ ನಮ್ಮ ಕ್ವಾಣಕ್ಕೆ ಸೀಮಂತ, ಆಹಾ ದುಂಪು ತಿಕ್ಕು ತಾಕು ದುಂಪು ದುಂಪುಡು ತಿಕ್ಕು ತಾಕ ಚಿಕ್ಕು ದುಂಪು ತಿಕ್ಕು ತಾಕು ದುಂಪು ದುಂಪುಡು ತಿಕ್ಕು ತಾ ಬುರ್ರ 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 ದುಂಪುಡು ತಿಕ್ಕು ತಾಕು ದುಂಪು, ಹೀಗೆ ಬೇರೆ ಬೇರೆ ಥರ ರಿದಮ್ಸ್ ಕಂಪೋಸ್ ಮಾಡಿ ಅದರಲ್ಲಿ ಆ ಕೋಣದ್ದು ಎಫೆಕ್ಟ್ ಬರೋ ಥರ. ಸರ್ ಇದರಿಂದ ಏನು ಗೊತ್ತಾಗುತ್ತಂದ್ರೆ ಹಂಸಲೇಖ ಸರ್ ಚಾಲೆಂಜಸ್ಗಳನ್ನ ಎಕ್ಸೆಪ್ಟ್ ಮಾಡೋದಲ್ಲದೆ ಚಾಲೆಂಜಸ್ಗಳನ್ನು ನಿಮಗೂ ಕೊಡ್ತಿದ್ರು. ಪಕ್ಕದಲ್ಲಿರೋರಿಗೆ ಬೇಕಾದ ಚಾಲೆಂಜ್ ಕೊಡೋರು. ಅಂದರೆ ಯೂಸ್ ಟು ಮೇಕ್ ಎಕ್ಸ್ಪೆರಿಮೆಂಟ್ಸ್. ಒಬ್ಬ ಕಲಾವಿದನಲ್ಲಿ ಒಂದು ಪ್ರತಿಭೆ ಇದೆ ಅನ್ನುವಾಗ ಅದನ್ನು ಹೊರತೆಗೆಯೋರು ಯಾರು ತೆಗಿಬೇಕು? ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಕೆಲಸ ಅದು. ಯು ಹ್ಯಾವ್ ಟು ಕ್ರಾಸ್ ದ ಲಿಮಿಟ್ಸ್. ಎಸ್ ಯು ಹ್ಯಾವ್ ಟು ಫ್ಲೈ ಟು ದಿ ಸ್ಕೈ ಅಂತಾರಲ್ಲ, ಹಾಗೆ ಅವರು ಅದನ್ನು ಒಂದು ಲೆವೆಲ್ಗೆ ನಮ್ಮನ್ನು ಬಳಸ್ಕೊಂಡವರು.